ಯಾರಿದು ಹೊಸ ನಂಬರು? ಹಲೋ, ಯಾರು? ರಾಣಿ, ನಾನು ಕಣೆ ಸೌಮ್ಯ. ಸೌಮ್ಯನಾ? ಯಾವ ಸೌಮ್ಯ? ಅದೇ ಕಣೆ, ನೀನು ಹಿಂದೆ ಬೆಂಚಲ್ಲೇ ಕುತ್ಕೋತಿದ್ನಲ್ಲ ಕಾಲೇಜ್ನಲ್ಲಿ, ಆ ಸೌಮ್ಯ. ಸೌಮ್ಯ ಆರ್. ಓಹೋ, ನೀನಾ? ಹಾ, ಹೇಳು ಸೌಮ್ಯ, ಹೇಗಿದ್ಯಾ? ವಾ, ನಾನಂತೂ ಸೂಪರ್ ಆಗಿದ್ದೀನಿ. ನೀನು ಹೆಂಗಿದ್ಯಾ? ಹಾ, ನಾನು ಚೆನ್ನಾಗಿದ್ದೀನಿ. ನನ್ನ ನಂಬರ್ ನಿಂಗೆ ಸಿಕ್ತು? ಪ್ರಿಯಾ ಪ್ರಿಯಾ ಕೊಟ್ಲು. ಓ ಹೌದಾ, ಮತ್ತೆ ಏನು ಸಮಾಚಾರ? ಎಲ್ಲಿದ್ಯಾ, ಹೆಂಗಿದ್ಯಾ? ಸದ್ಯಕ್ಕೆ ಊರಲ್ಲೇ ಇದ್ದೀನಿ. ಸೂಪರ್ ಆಗಿದೆ ಲೈಫ್. ನಿನ್ನ ಲೈಫ್ ಹೆಂಗಿದೆ? ಮದುವೆ ಆಯಿತು ಅಂತ ಕೇಳ್ಪಟ್ಟೆ. ಹಾ, ಆಯಿತು. ನೀನು ಅನ್ಕೊಂಡಂಗೆ ನಿನ್ನ ಲೈಫ್ ಇದೆಯಾ? ಲಕ್ಸುರಿ ಆಗಿದೆಯಾ ಲೈಫು? ಹಾ ಹಾ, ಹೌದು, ತುಂಬ ಚೆನ್ನಾಗಿದ್ದೀನಿ. ಯಾಕೆ ಕೇಳ್ತೀಯಾ? ಒಳ್ಳೆ ಬಂಗ್ಲೆ, ಖಡಕ್ ಕಾರ್ ಇದೆ. ನನ್ನ ಗಂಡ ಬಿಸ್ನೆಸ್ ಮಾಡ್ತಿದ್ದಾರೆ. ಅಯ್ಯೋ ಸಾಕು, ಸುಮ್ಮನೆ ಇರೆ. ನನಗೆಲ್ಲ ಗೊತ್ತಾಯ್ತು. ಏನು ಗೊತ್ತಾಯ್ತು? ನೀನು ಬಡವ್ರ ಹುಡುಗನ ಮದುವೆ ಆಗಿದೆಯಾ ಯಾಮಾರ್ಬಿಟ್ಟು ಅಂತ. ಪ್ರಿಯಾ ಎಲ್ಲನೂ ಹೇಳಿದಾಳೆ ನಿನ್ನ ಬಗ್ಗೆ. ದರಿದ್ರದವಳು ನನ್ನ ಮನೆ ಬಿಟ್ಟು ಓಡಿಸ್ಬಿಟ್ಟು ಈಗ ನನ್ನ ಮಾನ ಮರ್ಯಾದೆ ತೆಗಿತಿದ್ದಾಳ. ಇವಳಿಗೆ ಯಾಕೆ ಹೇಳಿದ್ರು ಎಲ್ಲನೂ? ಮನೆ ಬಿಟ್ಟು ಓಡಿಸಿದ್ಲಲ್ಲ, ಇನ್ನೇನು ಪ್ರಾಬ್ಲಮ್ ಅವಳಿಗೆ? ಹಲೋ ರಾಣಿ. ಹಾ, ಹೇಳು ಹೇಳು. ಏನು ವರಿ ಮಾಡ್ಕೋಬೇಡ ಕಣೆ, ಅದಕ್ಕೆ ನಾನು ನಿಂಗೆ ಕಾಲ್ ಮಾಡಿದ್ದು. ಯಾಕೆ? ನನಗೆಲ್ಲ ಗೊತ್ತು ಕಣೆ, ನೀನು ಎಷ್ಟು ಬಡತನದಲ್ಲಿದೆಯಾ, ಎಷ್ಟು ಕಷ್ಟಪಡ್ತಿದ್ಯಾ ಅಂತ. ಅದಕ್ಕೋಸ್ಕರ ನಾನು ನಿಂಗೆ ಫೋನ್ ಮಾಡಿದ್ದು. ಅದಕ್ಕೋಸ್ಕರನಾ? ಹಾಂ ಹೌದು. ಪ್ರಿಯಾ ಹೇಳ್ತಿದ್ಲು, ಪಾಪ ತುಂಬ ಕಷ್ಟಪಡ್ತಿದ್ದಾಳೆ, ಕೆಲಸನೂ ಸಿಗ್ತಿಲ್ಲ, ತುಂಬ ಬಡತನ ಕಣೆ ಅಂತಂದ್ಲು. ಅದಕ್ಕೆ ನಂಬರ್ ಇಸ್ಕೊಂಡು ನಾನೇ ಕಾಲ್ ಮಾಡಿದೆ. ನೀನೇನು ಯೋಚನೆ ಮಾಡಬೇಡ, ನೀನು ಶ್ರೀಮಂತೆ ಆಗೋ ಥರ ನಾನು ಮಾಡ್ತೀನಿ. ಏನು, ನೀನಾ? ಹಾಂ, ನಾನೇ. ಪಾಪ ನಿನ್ನ ಬಗ್ಗೆ ಎಲ್ಲ ಕೇಳಿ ತುಂಬ ಬೇಜಾರಾಯಿತು. ಶ್ರೀಮಂತ ಅಂತ ನಂಬಿ ಲವ್ ಮಾಡಿ ಮದುವೆ ಆದಂತೆ. ಈಗ ಪಾಪ ಬಡವರಲ್ವಾ? ನಿಂಗೆ ಗೊತ್ತು ನಾನು ಎಷ್ಟು ಬಡವಳಾಗಿದೆ ಅಂತ. ಇವಾಗ ಹೆಂಗಿದ್ದೀನಿ ಗೊತ್ತಾ? ಒಳ್ಳೆ ಲೈಫ್ ಲೀಡ್ ಮಾಡ್ತಿದ್ದೀನಿ. ಅದಕ್ಕೆ ನೀನು ದುಡ್ಡು ಮಾಡ್ಕೊಳ್ಳಿ ಅಂತ ಫೋನ್ ಮಾಡಿದೆ. ಏನು, ದುಡ್ಡಾ? ಹಾಂ ಹೌದು. ಅದೇಂಗೆ? ಏನು ಕೆಲಸ? ಎಷ್ಟು ಸಂಬಳ ಬರುತ್ತೆ, ಎಷ್ಟು ದುಡ್ಡು ಬರುತ್ತೆ? ಅಯ್ಯೋ, ಅದು ಕೆಲಸ ಮಾಡಿ ಸಂಬಳ ತಗೊಳ್ಳೋ ಅಂಥದ್ದಲ್ಲ, ದುಡ್ಡು ಇನ್ವೆಸ್ಟ್ ಮಾಡಿ ಲಾಭ ಪಡ್ಕೊಳ್ಳೋದು. ಹಂಗಂದ್ರೆ? ಅಂದರೆ ಇವಾಗ ನೀನು ಒಂದು 10,000 ಹಾಕ್ತೀಯ ಅನ್ಕೋ, ಅವರು 20,000 ಮಾಡಿಕೊಡ್ತಾರೆ. ಹಾಂ ಹೌದಾ? ಹಾಂ ಹೌದು. ನೀನೊಂದು 5 ಲಕ್ಷ ಇನ್ವೆಸ್ಟ್ ಮಾಡ್ತೀಯ ಅನ್ಕೋ, ಅದು ನಿಂಗೆ ಡಬಲ್ ಆಗುತ್ತೆ, 10 ಲಕ್ಷ ನಿಂಗೆ ಸಿಗುತ್ತೆ. ಹಾಂ ಹೌದಾ? ಏನು ಹೇಳ್ತಿದ್ಯಾ? ನಂಬೋ ಮಾತಾ ಇದು? ಯಾರು ಡಬಲ್ ದುಡ್ಡು ಮಾಡಿಕೊಡ್ತಾರೆ? ಇದನ್ನೆಲ್ಲ ಹೆಂಗೆ ನಂಬೋದು? ಹೆಂಗೆ ನಂಬೋದು ಅಂದರೆ ನಾನೇ ಸಾಕ್ಷಿ ಇದ್ದೀನಲ್ಲ. ನಿನಗೂ ಗೊತ್ತಲ್ವ ನಮ್ಮ ಮನೆ ಎಷ್ಟು ಬಡತನ ಇತ್ತು, ನಾನು ಹೆಂಗಿದ್ದೆ ಅಂತ. ಬಡವಳು ಅಂತಾನೆ ನೀನು ನಾನು ಆಡ್ಕೋತಿದ್ದೆ, ನೆನಪಿದ್ಯಾ? ಸಾರಿ ಕಣೆ. ಹೋಗ್ಲಿ ಬಿಡು, ಅದೆಲ್ಲ ಯಾವುದೋ ಮನಸ್ಸಲ್ಲಿ ಇಟ್ಕೊಂಡಿಲ್ಲ ನಾನು. ನಿನ್ನ ನೋಡಿ ಪಾಪ ಅನ್ನಿಸ್ತು, ನೀನು ಒಂದು ಒಳ್ಳೆ ಜೀವನ ಮಾಡಬೇಕು ಅಂತ ಫೋನ್ ಮಾಡಿದೆ. ಹಾಂ ಸರಿ ಸರಿ. ರೇ, ದುಡ್ಡು ಹೆಂಗೆ ಡಬಲ್ ಆಗುತ್ತೆ? ಯಾರು ಕೊಡ್ತಾರೆ? ಸುಮ್ಮನೆ ಡಬಲ್ ದುಡ್ಡು ಯಾಕೆ ಕೊಡ್ತಾರೆ? ನಂಬಕ್ಕಾಗುತ್ತಾ? ಯಾಕಾಗಲ್ಲ, ನಾನೇ ಇದ್ದೀನಲ್ಲ ಪ್ರತ್ಯಕ್ಷವಾಗಿ. ನಾನು ಅದರಿಂದನೇ ದುಡ್ಡು ಮಾಡಿದ್ದೀನಿ. ಅದಕ್ಕೆ ನೀನು ದುಡ್ಡು ಮಾಡ್ಕೊಳ್ಳಿ ಅಂತ ಫೋನ್ ಮಾಡಿದೆ. ತುಂಬ ಥ್ಯಾಂಕ್ಸ್ ಕಣೆ. ಆದರೆ ಹೆಂಗೆ ಮಾಡೋದು? ಯಾರು ಕೊಡೋದು? ಯಾರು ಕೊಡ್ತಾರೆ? ಅಯ್ಯೋ, ಅದಕ್ಕೆ ತಾನೇ ಫೋನ್ ಮಾಡಿದ್ದೀನಿ. ಅವ್ರನ್ನ ಮೀಟ್ ಮಾಡಿಸ್ತೀನಿ. ನೀನೇ ಅವ್ರ ಜೊತೆ ಮಾತಾಡು, ಅವಾಗ ನಿನಗೆ ನಂಬಿಕೆ ಬರುತ್ತೆ. ಹೌದಾ? ಹಾಂ, 10,000 20,000 ಅಂತ ಏನಿಲ್ಲ, 5,000ದಿಂದನೂ ಸ್ಟಾರ್ಟ್ ಮಾಡ್ಬೋದು. ಓ ಹೌದಾ? ಹ್ಞೂ, ಅದಕ್ಕೆ ಮಾಡಿದೆ. ಯೋಚನೆ ಮಾಡು, ನಿನಗೂ ದುಡ್ಡಿನ ಅವಶ್ಯಕತೆ ತುಂಬ ಇದೆ. ನೀನು ಒಳ್ಳೆ ಲೈಫ್ ಕಟ್ಕೋಬೋದು. ಏನಾದರೂ ಕೆಲಸ ಮಾಡಬೇಕಾ? ಅಯ್ಯೋ, ಕೆಲಸ ಅಂತ ಏನಿಲ್ಲ, ಅವ್ರಿಗೆ ದುಡ್ಡು ಕೊಟ್ಟು ಸುಮ್ಮನಿರೋದಷ್ಟೇ. ಆಮೇಲೆ ಅವರೇ ಫೋನ್ ಮಾಡಿ ನಮಗೆ ದುಡ್ಡು ತಲುಪಿಸ್ತಾರೆ. ಹೌದಾ? ಅಲ್ಲ, ಏನು ಕೆಲಸ ಮಾಡಿದೆ? ಸುಮ್ಮನೆ ಯಾಕೆ ದುಡ್ಡು ಡಬಲ್ ಕೊಡ್ತಾರೆ? ಹಾಂ, ಅವ್ರ ಬಿಸ್ನೆಸ್ ಏನೋ ಹಂಗೆ. ಇಂಥರ ಎಷ್ಟೋ ಜನ ಇರ್ತಾರೆ. ನೀವು ದುಡ್ಡು ಕೊಟ್ಟಿದ್ದನ್ನೆಲ್ಲ ಅವ್ರದ್ದು ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಮಾಡಿ ಒಳ್ಳೆ ಪ್ರಾಫಿಟ್ ಮಾಡಿ ಅದರಲ್ಲಿ ನಿಮಗೆ ಕೊಡ್ತಾರೆ ಅಷ್ಟೇ. ಅವ್ರಿಗೂ ಲಾಭ ಆಗುತ್ತೆ. ಏನೋಪ್ಪ, ಅದು ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ದುಡ್ಡು ಡಬಲ್ ಆದರೆ ಅಷ್ಟೇ ಸಾಕು. ಹಾಂ ಹಾಂ, ನಾನೇ ಗ್ಯಾರಂಟಿ ಬಿಡು. ನಾನಿದ್ದೀನಲ್ವ, ನಾನು ತಾನೇ ನಿನಗೆ ಕಾಲ್ ಮಾಡಿರೋದು. ನೀನು ಬೇಕಾದರೆ ಯಾರಿಗಾದ್ರೂ ರೆಫರ್ ಮಾಡು, ನಿನಗೂ ಸ್ವಲ್ಪ ಕಮಿಷನ್ ಸಿಗುತ್ತೆ. ಇಲ್ಲ ಇಲ್ಲ, ಮೊದಲು ನಾನು ಮಾಡ್ತೀನಿ. ನನಗೆ ಗೊತ್ತಿರೋರು ಯಾರೂ ಇಲ್ಲ. ಯಾರಿಗೂ ದುಡ್ಡು ಆಗೋದು ಬೇಡ, ನನಗೆ ದುಡ್ಡಾಗಲಿ. ಓಹ್ ಹೌದಾ? ಸರಿ ಸರಿ ಆಯಿತು. ಎಷ್ಟು ಇನ್ವೆಸ್ಟ್ ಮಾಡ್ತೀಯಾ? ಸದ್ಯಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಕಣೆ. ಏನು ಮಾಡೋದು? ನೀನೇ ಕೊಡ್ತೀಯಾ? ಆ ದುಡ್ಡು ಡಬಲ್ ಆದಮೇಲೆ ವಾಪಸ್ ಕೊಟ್ಬಿಡ್ತೀನಿ. ಕೊಡ್ಬೋದಿತ್ತು ಕಣೆ, ಆದರೆ ನಾನು ಇರೋ ಬರೋ ದುಡ್ಡೆಲ್ಲ ಹಾಕ್ಬಿಟ್ಟಿದ್ದೀನಿ ಡಬಲ್ ಆಗುತ್ತೆ ಅಂತ. ಸದ್ಯಕ್ಕೆ ದುಡ್ಡು ಇಟ್ಕೊಂಡಿಲ್ಲ, ಎಲ್ಲ ದುಡ್ಡನ್ನು ಹಾಕ್ಬಿಟ್ಟಿದ್ದೀನಿ. ಇಲ್ಲಂದಿದ್ರೆ ಪಾಪ ನಾನೇ ಕೊಡ್ತಿದ್ದೆ ನಿನಗೆ. ನೋಡು, ಹೆಂಗಾದ್ರೂ ಅಡ್ಜಸ್ಟ್ ಮಾಡು, ಬಂದಮೇಲೆ ಕೊಟ್ಬಿಡುವಂತೆ. ನಾನು ಪ್ರಿಯಂಗೂ ಹೇಳ್ದೆ ಈ ಥರ ಇದೆ ಮಾಡೆ ಅಂತ. ನಾನು ಅವಳಿಗೆ ಹೇಳೋಣ ಅಂತಲೇ ಮಾಡಿದ್ದು. ಅವಳು ನನ್ನ ಹತ್ರ ದುಡ್ಡಿಲ್ಲ, ದುಡ್ಡು ಅಡ್ಜಸ್ಟ್ ಆದರೆ ನಾನೇ ಫೋನ್ ಮಾಡ್ತೀನಿ ಅಂದ್ಲು. ಅದು ಅಲ್ಲದೆ ಅವ್ರ ಅಮ್ಮ ಬೈತಾ ಇದ್ರು, ಅದೆಲ್ಲ ಯಾಕೆ ಅಂತ. ನಾನೇ ಬಿಡು ಹೋಗಲಿ, ನಾನೇನು ಮಾಡಲಿ ಅಂತ ಸುಮ್ಮನೆ ಆದೆ. ಆಮೇಲೆ ಅವಳು ನಿನ್ನ ಬಗ್ಗೆ ಹೇಳಿದ್ಲು, ಅವಳೇ ಅಲ್ವಾ ನಂಬರ್ ಕೊಟ್ಟಿದ್ದು, ಅದಕ್ಕೆ ಮಾಡಿದೆ. ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡ್ತಾರೆ? ಅದು ಕೆಲಸ ಅದು ಇರಲಿ ಬಿಡು, ಪರವಾಗಿಲ್ಲ. ನೀನು ದುಡ್ಡು ಅಡ್ಜಸ್ಟ್ ಮಾಡು. ಬೇಕಾದ್ರೆ ನೀನು ದುಡ್ಡು ಕೊಡ್ತೀಯಲ್ಲ, ಅವ್ರನ್ನೂ ಮೀಟ್ ಮಾಡಿಸ್ತೀನಿ. ಅವ್ರನ್ನ ನೋಡಿದ್ರೆ ಸಾಕು, ನೀನೇ ಅನ್ಕೋತೀಯ ನಂಬಿಕೆ ಇಡ್ಬೋದು ಅಂತ. ನಂಬಿಕೆ ಇಡೋದೇನು, ನಾನೇ ಸಾಕ್ಷಿ ಅಲ್ವಾ, ಹೆಂಗಿದ್ದೋಳು ಹೆಂಗಾಗಿದ್ದೀನಿ. ನಮ್ಮ ಮನೆಗೆ ಬಾವನ್ಸಲ್ಲ, ಅವ್ರನ್ನೂ ಕರೆಸ್ತೀನಿ. ಆಗ ನಿನಗೆ ಎಲ್ಲ ಅರ್ಥ ಆಗುತ್ತೆ. ಹೌದಾ? ಸರಿ ಸರಿ, ತುಂಬ ಥ್ಯಾಂಕ್ಸ್ ಕಣೆ. ನನಗೆ ಫೋನ್ ಮಾಡಿದ್ಯಲ್ಲ. ಅಯ್ಯೋದ್ರಲ್ಲಿ ಥ್ಯಾಂಕ್ಸ್ ಏನು ಬಂತು? ಎಲ್ಲರೂ ಚೆನ್ನಾಗಿರ್ಬೇಕನ್ನೋದೇ ಆಸೆ ನನಗೆ. ನಾಳೆ ಬಾ ಬೇಕಾದ್ರೆ ನಮ್ಮ ಮನೆಗೆ, ಅವ್ರನ್ನೂ ಕರೆಸ್ತೀನಿ. ನೀನೇ ಡೈರೆಕ್ಟಾಗಿ ಮಾತಾಡುವಂತೆ, ಓಕೆನಾ? ಇಲ್ಲ ನೀನು ಎಲ್ಲಿದ್ದೆ ಹೇಳು, ನಾನೇ ಕರ್ಕೊಂಬರ್ತೀನಿ. ಇಲ್ಲ ಇಲ್ಲ ಪರವಾಗಿಲ್ಲ, ನಾನೇ ಬರ್ತೀನಿ ನಾಳೆ ನಿಮ್ಮ ಮನೆಗೆ. ಹಾಂ ಓಕೆ ಓಕೆ. ಬೇಕಾದ್ರೆ ನಿನಗೂ ಯಾರಾದರೂ ಗೊತ್ತಿದ್ರೆ ಅವ್ರಿಗೂ ಹೇಳು, ಅವ್ರನ್ನೂ ಕರ್ಕೊಬಾ. ಅವರು ಎಲ್ಲರೂ ಪಾಪ ಚೆನ್ನಾಗಿರಲಿ. ಹಾಂ ಸರಿ ಸರಿ. ಸರಿಮಾ, ನಾಳೆ ಬಂದ್ಬಿಡು, ನಮ್ಮ ಮನೆಗೆ ಕಾಲ್ ಮಾಡ್ತೀನಿ. ಇವಾಗ ಕೆಲಸ ಇದೆ ನನಗೆ, ಇಡ್ಲಾ?
ಹಾಂ, ಓಕೆ 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 ಬಾಯ್. ಓ ಮೈ ಗಾಡ್, ಇಷ್ಟೊತ್ತು ಕೇಳಿದ್ದೆಲ್ಲ ನಿಜನಾ? ನಿಜ ಆಗುತ್ತಾ? ಕನ್ಸಲ್ಲಿ ಕೇಳಿಲ್ಲ ತಾನೇ? ನಾನು ಶ್ರೀಮಂತೆ ಆಗ್ತೀನಾ? ಕೇಳಕ್ಕೆ ಚೆನ್ನಾಗಿದೆ. ಹೆಂಗೋ ಆ ಪ್ರಿಯ ಮನೆ ಬಿಟ್ಟು ಓಡಿಸಿದ್ಲು ಅಂತ ಅನ್ಕೊಂಡೆ. ಒಳ್ಳೆ ಕೆಲಸನೇ ಮಾಡಿದಾಳೆ ನನ್ನ ನಂಬರ್ ಕೊಟ್ಟು. 10,000 ಕೊಟ್ಟರೆ 20,000, 20,000 ಕೊಟ್ಟರೆ 40,000. ಓ ಮೈ ಗಾಡ್, ಅದು 5,000 ಬೇರೆ ಸ್ಟಾರ್ಟ್ ಮಾಡ್ಬೋದಂತೆ. ಒಳ್ಳೆ ದುಡ್ಡು ಮಾಡ್ಕೊಬಿಡ್ಬೇಕು. 5,000 ಕೊಟ್ಟು 10,000, 10,000 20,000, 20,000 40,000, ಹಂಗೆ 1,00,000 ತನಕ ಮಾಡಿ ಎಲ್ಲರೂ ಇನ್ವೆಸ್ಟ್ ಮಾಡಿ ಮಾಡಿ ಒಳ್ಳೆ ದುಡ್ಡು ಮಾಡ್ಕೋಬೇಕು. ಆ ಪೂಜನ್ಗಿಂತ ನಾನು ಚೆನ್ನಾಗಿ ಬೆಳಿಬೇಕು. ಅವಳ ಮನೆ ಪಕ್ಕದಲ್ಲೇ ನಾನು ಒಂದು ದೊಡ್ಡ ಬಂಗ್ಲೆ ಕಟ್ಟಬೇಕು. ಎಲ್ಲನೂ ಇದರಿಂದ ನಾನೇ ದುಡಿಬೇಕು. ಓ ಮೈ ಗಾಡ್ ದೇವ್ರೆ, ಇಷ್ಟು ದಿನ ಬೈಕೋತಿದ್ದೆ ಯಾಕೆ ಹಿಂಗೆ ಇಟ್ಟಿದ್ಯಾ ಅಂತ. ಇವಾಗ ನೀನೇ ನಂಗೆ ದಾರಿ ತೋರಿಸಿದ್ಯಾ. ತುಂಬ ಥ್ಯಾಂಕ್ಸ್ ದೇವ್ರೆ. ವಾವ್, ಯಾವ ಮೊಗ್ಲಲ್ಲಿ ಇದ್ದೆ ನಾನು ಇವತ್ತು. ಬೆಳಗ್ಗೆನೆ ಒಳ್ಳೆ ನ್ಯೂಸು. ಮೊದಲು ಅವಳು ಹೋಗಿ ಮೀಟ್ ಮಾಡಿಕೊಂಡು ಅದು ಯಾರು ದುಡ್ಡು ತಗೋತಾರೋ ಯಾರು ಕೊಡ್ತಾರೋ ಎಲ್ಲನೂ ವಿಚಾರಿಸ್ಕೊಂಡು ಬಂದ್ಬಿಡ್ಬೇಕು ನಾಳೆ. ಆಮೇಲೆ ದುಡ್ಡು ಮೇಲೆ ದುಡ್ಡು ಎಷ್ಟು ದಿನಕ್ಕೆ ವಾಪಸ್ ಕೊಡ್ತಾರೋ ಗೊತ್ತಿಲ್ವಲ್ಲ. ಹಾಂ, ನಾಳೆ ಹೋಗ್ತೀನಲ್ಲ, ಎಲ್ಲನೂ ಕನ್ಫರ್ಮ್ ಮಾಡ್ಕೊಬರ್ಬೇಕು. ದುಡ್ಡೆಲ್ಲ ಕೂಡ ಹಾಕಿದ್ಮೇಲೆ ಒಳ್ಳೆ ಮನೆ, ಓಡಾಡೋಕ್ಕೆ ಕಾರು, ಸೈಟು ಅಂತೆಲ್ಲ ತಗೊಬಿಡ್ಬೇಕು. ಒಳ್ಳೆ ಲಕ್ಸುರಿಯಸ್ ಲೈಫ್ ಲೀಡ್ ಮಾಡಬೇಕು. ಒಳ್ಳೆ ಚಾನ್ಸ್ ಸಿಕ್ಕಿದೆ. ಆದರೆ ದುಡ್ಡು ಇನ್ವೆಸ್ಟ್ ಮಾಡೋಕ್ಕೆ ಒಂದು 5,000 ಇಲ್ವಲ್ಲ ಇವಾಗ. ಛೇ, ಅಮ್ಮ 10,000 ಹಾಕಿದ್ಲು, ಇಟ್ಕೊಂಡಿದ್ರೆ 20,000 ಆಯ್ತಿತ್ತು. ಅಯ್ಯೋ, ನನಗೇನು ಗೊತ್ತಿತ್ತು, ಎಲ್ಲ ಖರ್ಚು ಮಾಡಿಬಿಟ್ಟೆ. ಒಂದು ದಿನ ಮುಂಚೆಗಾದ್ರೂ ಫೋನ್ ಮಾಡಿದ್ಲ ಇವಳು. ಇರಲಿ, ಒಂದು 5,000 ಹೆಂಗಾದ್ರೂ ಅಡ್ಜಸ್ಟ್ ಮಾಡಬೇಕು. 5,000 ಮಾಡಿದ್ರೆ ಸಾಕು ಅಡ್ಜಸ್ಟು. ಆಮೇಲೆ ಡಬಲ್ ಆಗ್ತಿರುತ್ತಲ್ವಾ, ಅದನ್ನೇ ಇನ್ವೆಸ್ಟ್ ಮಾಡ್ಕೊಂಡು ಲಾಭ ಪಡೆದ್ರಾಯ್ತು. ಹಾಂ, ಅಂತೂ ನಾನು ಶ್ರೀಮಂತೆ ಆಗೋ ಕಾಲ ಹತ್ರ ಬಂತು ಅನ್ಸುತ್ತೆ. ಶ್ರೀಮಂತೆ ಆದರೆ ಇವರೆಲ್ಲರನ್ನೂ ಬಿಟ್ಟು ಹೊಂಟೋಗ್ಬಿಡ್ತೀನಿ ಒಬ್ಳೆ. ಇವಾಗ ಗತಿ ಇಲ್ಲ ಅಂತ ಈ ಮನೇಲೇ ಇದ್ದೀನಿ ಅಷ್ಟೇ. ಯಾವಾಗುತ್ತೋ, ನಾಳೆ ಎಷ್ಟೊತ್ತಾಗುತ್ತೋ ಅವ್ರ ಮನೆಗೆ ಹೋಗಿ ಎಲ್ಲನೂ ಕನ್ಫರ್ಮ್ ಮಾಡ್ಕೊಂಬರ್ಬೇಕು. ಆಮೇಲೆ ದುಡ್ಡು ಮೇಲೆ ದುಡ್ಡು. ವಾವ್, ನಾನು ಶ್ರೀಮಂತೆ ಆಗ್ತೀನಿ. ರಾಣಿ ಅಂದರೆ ರಾಣಿ ಥರನೇ ಇರ್ತೀನಿ. ಪ್ರಿಯಾ, ನೀನು ತುಂಬ ಬೈಕೊಂಡೆ, ಒಳ್ಳೆ ಕೆಲಸ ಮಾಡಿದ್ಯಾ ಬಿಡು. ರಾಣಿ ರಾಣಿ, ಅಯ್ಯೋ ಎಷ್ಟೇ ಬೇರೆ ಯಾವಾಗಲೂ ಕೂಕತಾ ಇರ್ತಾರೆ ರಾಣಿ 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 ಅಂತ. ಇರ್ಲಿ ಎಷ್ಟು ದಿನ ಆಡ್ಕೋತೀರೋ ಆಡಿ. ಒಳ್ಳೆ ದುಡ್ಡು ಮಾಡಾದ್ಮೇಲೆ ಹಾರೋಯ್ತೀನಿ ನಾನು. ಬಾಯಿಲಿ ಬೇಗ. ಇವ್ರ ಬಾಯಿಗೆ ಏನು ಹೇಳಲ್ವಾ, ಏನು ಬಡ್ಕೋತಾನೆ ಇರ್ತಾರೆ. ಎಷ್ಟು ದಿನ ಆಡ್ತಿರೋ ಆಡಿಯತ್ತೆ. ನನಗೊಂದು ಟೈಮ್ ಬರುತ್ತೆ, ನಿಮ್ಮನ್ನೆಲ್ಲ ನಾನು ಸೇವೆ ಮಾಡ್ಕೊಳಕ್ಕೆ ಇಟ್ಕೋತೀನಿ. ನಿಮ್ಗೊಂದು ಕಾಲ, ನನಗೊಂದು ಕಾಲ. ಮುಂದುವರಿಯುವುದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.